ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮಗೆ ಗೊತ್ತಿದೆ ಮುತ್ತಪ್ಪರವ್ರ ಮಗ ಮುತ್ತಪ್ಪರವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆ ಇತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ರು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲೋ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾರೆ ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೋ ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆ ಅದ್ರ ಮೇಲೆ ಅವ್ರ ಕ್ರಮ ಕೈಗೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ರು ಸರ್? ನನಗೆ ನೋಡಿ ಅವ್ರು ಬಂದಿರೋದು ನಿನ್ನೆ ಒಂದು ಸುಮಾರು ಒಂದು 6 ಗಂಟೆಗೆ ಬೆಂಗಳೂರಲ್ಲಿ. ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿಗೆ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡಬೇಕು. ಸಾಮಾನ್ಯ ಈ ಕಡೆ ಹೋಗಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ನಡೆದಿತ್ತು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ಗೆ ಕಾಲ್ ಮಾಡಿದ್ರು. ಡ್ರೈವರ್ ನನಗೂ ಮಾಡಿದ್ರು, ಮೇ ಬಿ ಮಿಡಲಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ನನಗೆ ಮಾಡಿದೆ ಆಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪನ ಕಸಿನ್ ಕೂಡ ಇದ್ರು. ನಾವು ಪ್ರಕಾಶ್ ಅವ್ರಿಗೆ ಇಮಿಡಿಯೇಟ್ಲಿ ಹೋಗಿ ಸರ್ ಅಂತ. ಪಾಪ ಇವ್ರು ಮಲಗಿದ್ದವ್ರು ಇಮಿಡಿಯೇಟಾಗಿ ಅವರು ಓದೋ ಸ್ಥಳಕ್ಕೆ ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ಬ ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು. ಅವ್ರ ಮೂಗು ಎಷ್ಟು ಹೊಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಹೊರಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅದು ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳ್ಬೇಕಾದ್ರೆ. ಸೊ ಅದು ಇವಾಗ ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ. 10:30 ಹಂಗೆ ಅಂತ ಹೇಳಿದರು. ಸೊ ಆಗಬೇಕು. ಮುಂಭಾಗದ ಹಿಂದೆಗಡೆ ಕೂತಿದ್ರು.